ಶ್ರೀಗಂಧದ ಒಂದು ತುಕಡಿ ಅವರೆಲ್ಲರೂ ಹಿಂಗೆ ಹಾಕದ ಎತ್ತಿ ನಾವು ಹೋದ್ರಪ್ಲೆ ನನಗೆ ಹಿಂಗೆ ಕೈ ಹಿಡಿಯಲ್ಲ ಯಾಕೆ ಹಿಡಿಯಲ್ಲ ನಿಮಗೆ ಶ್ರೀಗಂಧ ಚಂದನ ಬೇಕಲ್ಲ ನೀನು ಚಂದನ ನೀ ಹಚ್ಕೊಂಡು ಕೂಡ ಇಲ್ಲ ಚಂದನ ಭಾಳ ನಮ್ಮ ಕಲಿಗಂದ್ರು ಇಲ್ಲ ರೀ ಅದು ಭಾಳ ತುಂಬ ಇದು ಭಾಳ ತುಂಬ ಚಲೋ ಇರ್ತದಲ್ಲ ಚಲೋ ಇದ್ರೆ ಭಾಳ ಚಲೋ ಇದ್ದಿದ್ದು ಒಳ್ಳೆ ಅಂತ ಚಲೋ ಕೊಡುವ ನಾವು ಶಿಸ್ತು ನನ್ನ ಕೈಯಾಗ ಕೊಡ್ಬೇಕವ ಏನು ತಿಳ್ಕೊಂಡ ನನ್ನ ಮಗ ಅವ ಹಿಂಗೆ ಚಾಲು ಮಾಡೋಣ ಏನು ತಿಳ್ಕೊಂಡಿದ್ದೀನಿ ನೀ ಹ್ಯಾಂಗೆ ಹುಟ್ಟಿದ್ವಿ ಮ್ಯಾಗಿಂದ ಹುಟ್ಟಿದ ಮಗನೇ ನೀ ಅದು ದೊಡ್ಡ ಜಗಳ ರೀ ಕಿರ್ಕಿರಿ ಇವರೆಲ್ಲ ಬರ್ರಿ ಮೇಡಮ್ ನೀವು ಬರ್ರಿ ಮೇಡಮ್ ಹಂಗೆ ಬೇಡ್ರಿ ಮೇಡಮ್ ನೀವು ಬರ್ರಿ ಮೇಡಮ್ ಹಂಗೆ ಹೊಡೆದ್ರು ನಾವು ಹುಡ್ಸ್ಕೊತೀವಿ ಸುಮ್ ಕೂಡ ಎಲ್ಲಿವರೆಗೆ ಈ ಸ್ವಾಭಿಮಾನ ನಿಮ್ಗೊಳಗೆ ಬರಂಗಿಲ್ಲ ಎಲ್ಲಿವರೆಗೆ ಈ ಸಾತ್ವಿಕ ಕೋಪ ನಿಮ್ಮ ಹತ್ರ ಬರಂಗಿಲ್ಲ ನಾನು ಅವನಿಗೆ ಉಣಿದಿಲ್ಲ ಅವನು ಮಾಡುವ ಕ್ರಿಯೆಗಳಿಗೆ ಉಣಿ ಈ ಶುಡ್ ಬಿ ಕಂಡೆಮ್ ಯಾಕೆ ಇದನ್ನು ಕಂಡೆಮ್ ಮಾಡಂಗಿಲ್ಲ ನೀವು ಬಸವಣ್ಣನ ಪುರಾಣ ಹೇಳ್ತೀವಿ ನಾವು ಬಸವಣ್ಣನ ಬಗ್ಗೆ ಮಾತಾಡ್ತೀವಿ ಭಾಳಷ್ಟು ಉಪನಯನ ಮಾಡಬೇಕಾದ್ರೆ ಅಕ್ಕಗೆ ಯಾಕಿಲ್ಲ ಅಂತ ಕೇಳೋದಂತ ಕತೆ ಕಟ್ತೀವಿ ನಾವು ನಿಜವಾಗಿ ಇದು ಸಂಭವಿಸಿದೆಯೋ ಇಲ್ಲೋ ಗೊತ್ತಿಲ್ಲ ಅದೇ ಹೆಣ್ಮಕ್ಳಿಗೆ ಕೊಡ್ಲಿಕ್ಕೆ ಬರಂಗಿಲ್ಲ ಅಂತ ಅವ್ರು ಅವ್ವಪ್ಪ ಹೇಳಿದ್ರು ಉಪನಯನ ಅಂದರೆ ಮುಂಜಿವಾಡ ಜನಿವಾರ ಹಾಕೋದು ಹೆಣ್ಮಕ್ಳಿಗೆ ಕೊಡ್ಲಿಕ್ಕೆ ಬರಲ್ಲ ಅಂದ್ರೆ ನಾನು ಸೇವೆ ಮಾಡ್ತಾನಲ್ಲ ಹೊಲೆಯರಿಗೆ ಚೆನ್ನ ಅವನಿಗೆ ಕೊಡು ಅಂತ ಹೇಳಿದ್ರು ಅವ್ರಿಗೂ ಕೊಡ್ಲಿಕ್ಕೆ ಬರೋಂಗಿಲ್ಲ ಅವಾಗ ಅವ್ರಿಗೂ ಅಕ್ಕಗೂ ಕೊಡ್ಲಿಕ್ಕೆ ಬರೋಂಗಿಲ್ಲ ಹೊಲೆಯರಿಗೆ ಚೆನ್ನನಿಗೂ ಕೊಡ್ಲಿಕ್ಕೆ ಬರೋಂಗಿಲ್ಲ ಇದು ಭಾರಿ ಇದು ತೊಗೊಂಡು ನಾ ಏನು ಮಾಡಿ ಅಂತ ಕಿತ್ತದ ನಡೆದಲ್ಲ ಜನಿವಾರ ಕಿತ್ತಿ ಸತ್ಯನಾಶ ಮಾಡಿ ನಡೆದ ಕಿತ್ತಲಾರ ಅಂಥ ಬಸವಣ್ಣ ಅಂಥ ಕ್ರಾಂತಿಕಾರಿ ಬಸವಣ್ಣ ಅಂಥ ಸಂಘರ್ಷ ಮಾಡಿದ ಬಸವಣ್ಣ ಒಂದು ದಿವಸನೂ ಇಲ್ಲಿ ತನಕ ವೈದಿಕರು ಬಸವ ಅನ್ನಲಿಲ್ಲ ಇವತ್ತ್ಯಾಕ ಬಸವ ಅಲ್ಲಕ್ಕೆ ಚಾಲು ಮಾಡ್ಯಾರ ಮನಿತನ ಹೋದ್ರು ಮಜ್ಜಿಗೆ ಕುಡ್ಲಾರ್ದವರು ಇವತ್ತು ನಮ್ಮ ಮನಿತನ ಬಂದು ಹೋಳಿಗೆ ಕಡಬ ಕುಡ್ಲಿಕ್ಕತ್ತಾರಂದ್ರೆ ಒಳಗೇನೋ ಬದಮಾಶಗಿರಿ ಅದ ಅನ್ನೋದು ನೆನಪಿಟ್ಕೊಳ್ಳಿ ಮನಿತನ ಹೋದ್ರೆ ಮಜ್ಜಿಗೆ ಕುಡ್ಲಾರ್ದವರು ಒಂದು ದಿವಸನೂ ಬಸವ ಅಲ್ಲಾರ್ದವರು ಒಂದು ದಿವಸನೂ ನಮ್ಮನ್ನು ಮುಟ್ಟಿಸ್ಕೊಳ್ಳಾರ್ದವರು ನಮ್ಮನ್ನೇ ಮುಟ್ಟಿಸ್ಕೊಂಡಿಲ್ಲ ಅವರು ಇನ್ನು ಅಸಂಖ್ಯಾತ ದಲಿತರು ಅಸ್ಪೃಶ್ಯರನ್ನ ಎಲ್ಲಿಟ್ಟಿರ್ಬೇಕು ಹೇಳ್ರಿ ನೀವು ಇವತ್ತಿಗೂ ಉತ್ತರ ಭಾರತಕ್ಕೆ ಹೋಗ್ರಿ ಉತ್ತರ ಭಾರತದೊಳಗೆ ನಾವು ಒಮ್ಮೆ ಮಥುರಾಕ್ಕೆ ಯಾವುದೋ ಕಾನ್ಫರೆನ್ಸಿಗೆ ಹೋಗಿದ್ದೇವೆ ನೋಡವರಣ ಅಂತ ಮಥುರಾಕ್ಕೆ ಹೋದೆವು ನಾನು ನೀಲಾ 4-5 ಜನ ಇಲ್ಲಿ ಏನೇನೋ ಅವ ಅಂತ ಹೇಳಿದ್ರೆ ಅಲ್ಲಿ ಮಥುರಾದ ಅಕ್ಕಪಕ್ಕದಲ್ಲಿ ಗೋವರ್ಧನ ಯಾವ್ಯಾವ ಹೇಳೋದು ನೋಡೋಣ ಅಂತ ಒಂದು ಆಟೋದಾಗ ಕುಂತು 3-4 ಜನ ಹೊಂಟೀವಿ ನಾವು ಆಟೋದಾಗ ಕುಂತ ಎದುರೊಬ್ಬ ಬಂದು ಕೂತು ಬಂದ್ರಿ ಎದುರೊಬ್ಬ ಬಂದು ಕುಂತ ಆಟೋದ್ರ ಬಾಜು ಯಾವರೇ ಸವಾರಿ ಬಂದು ಕೂಡ್ತಾ ನೋಡ್ರಿ ನಮ್ಮಲ್ಲಿ ಅವ್ನು ತೊಗೊಂಡಿರ್ಬೇಕು ಕೂತಾನ ಅಂತ ನಾವು ತಿಳಿದೆವು ಅದು ಅಲ್ಲಿ ಹೋಯ್ತದು ಗೋವರ್ಧನ ಅಂತ ಯಾವುದೋ ಪ್ಲೇಸಿಗೆ ಹೋಯ್ತದು ಹೋದ ಕೂಡಲೇ ಅವ ಇಳ್ದ ಇದರ ಆಯ್ಯ ಮಾತಾಜಿ ಅನ್ಕೊತ ನಿಂತವ ಅವ ಆಟೋದ ನಿಕ್ಕದ ಇವ ಯಾರು ಗೈಡೆ ಮಾತಾಜಿ ಅಂತ ನಾವು ಗೈಡಿಗೆ ಹೇಳೇ ಇಲ್ಲ ಇವ ಯಾಕೆ ಬಂದ ನಮ್ಗೇನು ಗೈಡ್ ಜರತ್ತಿಲ್ಲ ಇಲ್ಲಿ ಏನು ನಮ್ಗೆ ಗೊತ್ತದ ನಾವು ನೋಡ್ಕೊಂಡು ಹೋದೆವು ನೈ ಮಾತಾಜಿ ಲಗೋ को लेना पड़ता है इधर का उसूल है वो है क्यों जी क्यों नहीं है ನಮ್ಗೆ ಗೊತ್ತಿತ್ತು ಇರೋಲ್ಲ ರೊಕ್ಕ ತಿಂತಾರ ಬಂಡ್ರ ಅಂತಿಕೊಂಡ್ರೆ ಆದ್ರೂ ಭೀ ಹೊಂಟ್ರಲ್ಲಿ ಹರಿದು ಊರದ ಅಂತೇಳಿ ಬಂದೆವು ಒಂದು ರೂಪಾಯಿನೇ ಅಲ್ಲೊಂದು RCC ಬಿಲ್ಡಿಂಗ್ ಅದ ರೀ ಅದ್ರ ಬಾಜು ತೆಳ್ಕೊಂಡ್ರಷ್ಟ ನಮ್ಗೆ ಕುಡಿಸಿ ದೇಕೋ ಮಾತಾಜಿ ಬಹುತ್ ಪುರಾನೆ ಸಾಲ್ 5000 ಪುರಾನೆ ಸಾಲ್ ಕಿ ಮಂದಿರ ಅಂತ ನಾವು ಅದು RCC ಬಿಲ್ಡಿಂಗ್ ಅದ 5000 ವರ್ಷದಿಂದ RCC ಇತ್ತು ನಿಮ್ಗೆ RCC ಬಿಲ್ಡಿಂಗ್ ಅದಾವ ऐसा क्या तभी RCC था हाँ माताजी ಅಂತ ಅಷ್ಟು ಬೇಕು ಬಿಡ್ತಾವ अंदु ಅಲ್ಲಿ ಇದರ ಬಗ್ಗೆ माताजी श्री कृष्ण भगवान श्री कृष्ण की जन्म हुआ था उन्होंने यशोदा माता ने झूला झूली थी आप ही बैठो झूलो 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 ಅನ್ನೋ ಮನೆಯ ಮಕ್ಕಳಿಗೆ ಝೂಲಾಸಿಲ್ಲ ನಾವು ಇಲ್ಲೆಲ್ಲಿ ಝೂಲಂದಿ ಝೂಲೋ ಝೂಲೋ ಅಂದು ಮತ್ತೆ ಕಿರಿಕಿರಿ ಮಾಡಿದ್ರೆ ಝೂಲೋ ಕೂಡ ತೊಟ್ಲ ಇದ್ರ ತೊಟ್ಲಾಗ ರೊಕ್ಕ ಹಾಕ್ರೆ ನಾವು ಹಾಕಲ್ಲ ಅಂದೇನು ನೈ 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 माताजी इधर झूला झूला आपको देना पड़ता है इसमें 4 भाग होते हैं एक भाग गौ के लिए गौ चराने के लिए जाते हैं एक भाग विधवा माता के लिए आते हैं एक भाग साधु संतों के लिए होते हैं और एक भाग भगवान के भोग चढ़ाते हैं और भोग की प्रसाद आपके घर तक आते हैं अरे मन्ना एक भाग ब्राह्मण के भोजन के लिए खिलाते हैं ब्राह्मण क्या ऊपर से पैदा हुए क्या रे ब्राह्मण का भोज हम क्यों खिलाए वो खुद कमाना खिलाना हम क्यों खिलाने भाव नहीं ब्राह्मण को भोज खिलाना पड़ता है साधु संतों को खिला हाँ वही साधु संत RSS की ब्रिगेड हमें मालूम है अनऑथराइज्ड ಮಿಲಿಟ್ರಿ ಫೋರ್ಸ್ ಅದು
ಈ ದೇಶದಾಗ ಜಗಳ ಹಚ್ಚಲಿಕ್ಕೆ ದಂಗ ಫಸಾದ್ ಮಾಡ್ಲಿಕ್ಕೆ. ಅದಕ್ಕೆ ಯಾಕೆ ನಾವು ಕೊಡ್ಬೇಕಂದ್ರೆ ಅವನಿಗೆ ನಮ್ಗೆ ಜಗಳ ಆಯಿತು. ಅದು ಆಟೋದು ಹುಡ್ಕೋದು ಬಂತು, ಐಸಾ ಮತ್ಕೊಲ್ಲೋ ಮಾತಾಜಿ, ಐಸಾ ಮತ್ಕೊರೋ ಮಾತಾಜಿ, ಬೈಟ್ಲಿ ಮಾತಾಜಿ. ಅದು ಪಾಪ ನೀ ಯಾಕೆ ಒಳಗೆ ಬರಲ್ಲ ನಮ್ಮ ಮಚ್ಚುತೆ ಅಂದರ್ನೇ ಆಸಕ್ತಿ ಅನ್ನೋ ಅಂದು ನಾವು ಘಟದ ಕುಣಿಸ್ಕೊಂಡು ಲಿಟ್ರರಿ ಹೇಳ್ತೀನಿ ನಿಮಗೆ. ಆಮೇಲೆ ನಾನು ಅಗ್ನಿ ಪೇಪರ್ದಾಗ ಕಾಲಮ್ ಬರೀತಿದ್ದೆ, ಅದರೊಳಗೆ ಬರೆದೆ ನಾನು ಧರ್ಮಕ್ಷೇತ್ರಗಳೆಂಬ ದತ್ತೂರಿ ಬೀಜಗಳಂತ ಬರೆದೆ ಒಂದು ಕಾಲಮ್. ಅವನು ಎಷ್ಟು ಸ್ಪೀಡ್ ನಮ್ಗೆ ಕೂಡಿಸ್ಕೊಂಡು ಮಾತಾಜಿಗೆ ಐಸಾ ನೈ ಬೋಲ್ सकते ಇದ್ದಾರೆ, आपके ಜಿಂದಗಿ के लिए ಖತರ, ಆಯೇ ಮಾತಾಜಿ ಅಂತ ಇಷ್ಟು ಫೋರ್ಸ್ ಮಾಡಿ ನಮ್ಗೆ ಕರ್ಕೊಂಡು ಹೋದ. ಅಲ್ಲಿ ಹೋಗೋತನ ಒಂದು 8-10 ಮಂದಿ ಹಿಂದೆ ಪಂಡ್ರು ಬಂದು ನಿಂತು, ಆ ಜೈಸ ಪಾಖಂಡಿ ಲೋಗ್ ಇದರ್ ಕ್ಯೂ ಆಯೇ ಅನ್ಕೊಟ್ಟು ಬಂದು ನಿಂತು. ಅವ ಇಷ್ಟು ಸ್ಪೀಡ್ ರೈಲ್ವೆ ಸ್ಟೇಷನ್ಗೆ ಆಟೋ ತಂದ ನಮ್ಗೆ. आप कौन सा भी ट्रेन में चढ़िए माताजी, यहाँ से जाइए माताजी. ಲಿಟ್ರಲಿ ನಮ್ಗೆ ನಾವು ಈ ಕಡೆ ಹೋಗೋಕ್ಕಾಯ್ತು, ಈ ಕಡೆ ಹೋಗೋ ಟ್ರೈನಿಗೆ ಕುಂಡಿಸ್ ಕಳಿಸ್ ನಾವು ಮುಂದೆ ಹೋಗಿ ಯಾವುದೋ ಸ್ಟೇಷನ್ ಕೇಳಿದು ಅಲ್ಲಿಂದ ಮತ್ತೊಂದು ರೇನ್ ಹಚ್ಚಿ ವಾಪಸ್ ಕಡೆ ಇಲ್ಲಿಗೆ ಬಂದೆವು. ಇದು ಸಿಚುವೇಶನ್ ಉತ್ತರ ಭಾರತದಲ್ಲಿ ಟಿಲ್ ಟುಡೇ. ಇದು ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ನಿಮಗೆ. ಕರ್ನಾಟಕದಲ್ಲಿಯೂ ಕೂಡ ವೈದಿಕಶಾಹಿ ಇದೆ, ಕರ್ನಾಟಕದಲ್ಲಿಯೂ ಕೂಡ ಈ ದೇವೋದ್ಯಮ ಇದೆ, ಆದರೆ ಗುಂಡಾಗಿರಿ ಇಲ್ಲ. ಕಾರಣ ಕರ್ನಾಟಕದಲ್ಲಿ ವಚನ ಸಾಹಿತ್ಯದಿಂದ ಚಳುವಳಿ ಆಗೋಗಿದೆ. ದಕ್ಷಿಣ ಭಾರತದಲ್ಲಿಯೇ ಇಲ್ಲ. ಅಲ್ಲಿ ಪೆರಿಯಾರ್ನ ಚಳುವಳಿಯಾಗಿದೆ, ಅಲ್ಲಿ ನಾರಾಯಣಗುರುನ ಚಳುವಳಿಯಾಗಿದೆ, ತಮಿಳುನಾಡಿನೊಳಗೆ ಪೆರಿಯಾರ್ ಚಳುವಳಿಯಾಗಿದೆ, ಕೇರಳದೊಳಗೆ ನಾರಾಯಣಗುರುನ ಚಳುವಳಿಯಾಗಿದೆ. ಅನೇಕ ಚಳುವಳಿಗಳಾಗಿ ಹೋಗಿರೋದ್ರಿಂದ ಒಂದು ಪರಿವರ್ತನೆ ಪರ್ವ ಇಲ್ಲಿ ನಡೆದು ಹೋಗಿರೋದ್ರಿಂದ ಇದು ನೋಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಸೊ ಹೀಗಾಗಿ ನಾವು ಹೇಳ್ತಾ ಇರೋದು ಏನು ಅಂತ ಕೇಳಿದರೆ, ಇವತ್ತು ಇಲ್ಲಿ ಬಸವಾದಿ ಶರಣರ ತತ್ವ ಸಕಲ ಜೀವಾತ್ಮರಿಗೆ ಲಯಸ ಬಯಸುವುದು. ಎಲ್ಲರೂ ಕೂಡ ಸುಖವಾಗಿ ಬದುಕಬೇಕು, ಎಲ್ಲರಿಗೂ ಕೂಡ ದೈವರ ಆಶೀರ್ವಾದ ಇದೆ. ದೇವರನ್ನು ಅದು ನೋಡಿ ಭಾಳ ಚಂದ ಹೇಳೋದು. ಆ ಕಾಲಕ್ಕೂ ಕೂಡ ವೈದಿಕರು ಅವರಿಗೆ ಎಷ್ಟು ಕಂಟಕಪ್ರಾಯರಾಗಿದ್ದರು ವಚನಕಾರರಿಗೆ ಅಂದರೆ, ಆದಿ ಪುರಾಣ ಅಸುರರಿಗೆ ಮಾರಿ, ರಾಮ ಪುರಾಣ ರಕ್ಕಸರಿಗೆ ಮಾರಿ, ರಾಮಾಯಣ ನಾ ಹೇಳ್ತಾ ಇರೋದು, ರಾಮ ಪುರಾಣ ರಕ್ಕಸರಿಗೆ ಮಾರಿ, ಭಾರತ ಪುರಾಣ ಗೋತ್ರಕ್ಕೆ ಮಾರಿ, ಎಲ್ಲ ಪುರಾಣ ಕರ್ಮಕ್ಕೆ ಮೊದಲು, ನಿಮ್ಮ ಪುರಾಣಕ್ಕೆ ಪ್ರತಿ ಇಲ್ಲ ಕೂಡಲ ಸಂಗಮ ದೇವ. ಆದಿ ಪುರಾಣ ಮೊದಲಿನವು, 18 ಪುರಾಣಗಳಂತ ಹೇಳ್ತೇವಲ್ಲ. ಬ್ರಹ್ಮಪುರಾಣ ಆದಿ ಪುರಾಣ ಅಂದರೆ ಬ್ರಹ್ಮಪುರಾಣ, 18 ಪೈಕಿ ಮೊದಲನೇ ಪುರಾಣ ಬ್ರಹ್ಮಪುರಾಣ, ಲೈಂಗ ಪುರಾಣ, ಸ್ಕಂದ ಪುರಾಣ, ಹಿಂಗೆ ಅನೇಕ ಪುರಾಣ, ವರ ಪುರಾಣಗಳು ಬರ್ತಾವೆ. ಆದಿ ಪುರಾಣ ಅಂದರೆ ಅದು ಬ್ರಹ್ಮಪುರಾಣ. ಆದಿ ಪುರಾಣ ಅಸುರರಿಗೆ ಮಾರಿ, ಅಸುರರು, ಸುರ ಮತ್ತು ಅಸುರರು ಅಂತ 2 ಜನಾಂಗಗಳದು. ಸುರ ಅಂದರೆ ದೇವತೆಗಳಂತ ಹೇಳಿಬಿಟ್ರು, ಅಸುರರು ಅಂದರೆ ರಾಕ್ಷಸರು ಅಂತ ಹೇಳಿಬಿಟ್ರು. ಉತ್ತರ ಭಾರತದಲ್ಲಿರ್ತಕ್ಕಂಥವ್ರು ಸುರರು, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಗೆ ಅಸುರರು ಅಂತ ಕರೆದ್ರು, ನಮ್ಗೆ ರಾಕ್ಷಸರು ಅಂತ ಕರೆದ್ರು, ದಸ್ಯುಗಳು ಅಂತ ಕರೆದ್ರು. ಆದಿ ಪುರಾಣ ಇರೋದು ಅದನ್ನೇ. ಉತ್ತರದವರು ದಕ್ಷಿಣದ ಮೇಲೆ ಮಾಡಿರ್ತಕ್ಕಂಥ ದಬ್ಬಾಳಿಕೆಯನ್ನು ಕುರಿತು ಅದು ಅಸುರರಿಗೆ ಮಾರಿ. ರಾಮಪುರಾಣ ರಾಮಾಯಣ ರಕ್ಕಸರಿಗೆ ಮಾರಿ. ರಾವಣ ರಾಕ್ಷಸ, ರಾವಣನಿಗೆ ಹೊಡೆದಿದ್ದೆ ಕಥೆ ಅದು. ನಮಗೆ ರಾಮನ ಬಗ್ಗೆ ಅಬ್ಜೆಕ್ಷನ್, ನಮ್ಮ ಆತ್ಮರಾಮ ನಮ್ಗೆ ಗೊತ್ತಿದೆ. ರಾಮಾಯಣ ಮಹಾಭಾರತಗಳು ನಮ್ಮ ದೇಶದ ಮಹಾಕಾವ್ಯಗಳು, ಅದ್ಭುತವಾದ ಕಾವ್ಯಗಳು, ಕಥೆಗಳವು, ಕಟ್ಟುಕಥೆಗಳವು, ಪುರಾಣಗಳವು. ಅವುಗಳನ್ನು ಇತಿಹಾಸ ಮಾಡಲಿಕ್ಕೆ ಹೋಗುವಂಥ ನಿಮ್ಮ ರಾಜಕೀಯ ಹುನ್ನಾರಿದೆಯಲ್ಲ, ಲಕ್ಷಾಂತರ ಜನರನ್ನು ಬಲಿ ತಗೊಳ್ತದೆ. ಜನ ರಾಮನ ಪೂಜಿಸ್ತಾರೆ, ಪೂಜಿಸಲಿ. ರಾವಣನ ಪೂಜಿಸ್ತಾರೆ, ಪೂಜಿಸಲಿ. ಬುದ್ಧನ ಪೂಜಿಸ್ತಾರೆ, ಪೂಜಿಸಲಿ. ಇದು ಬಹುತ್ವ ಭಾರತ. ಇದು ವಚನಕಾರರು ಅಂಕಿತ ನಾಮದಲ್ಲಿ ತಮ್ಮ ಇಷ್ಟ ದೈವಗಳನ್ನ ಹೆಸರಿಟ್ಕೊಂಡ್ರು. ಅದು ಸ್ಥಾವರ ಲಿಂಗಗಳ ಪ್ರತೀಕ ಅಲ್ಲ. ಅವರು ತಮ್ಮ ಆತ್ಮಸಾಕ್ಷಿಗೆ ಒಂದು ಹೆಸರನ್ನು ಇಟ್ಕೊಂಡ್ರು. ನಿಮಗೆ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವಣ್ಣ ನಮಗೆ ಹೇಳ್ದ, ನೀವು ನಿಮ್ಮ ಐಡೆಂಟಿಟಿಗಾಗಿ ನಿಮ್ಮ ಊರ ಹೆಸರು, ನಿಮ್ಮ ಊರಿನ ಲಿಂಗದ ಹೆಸರು, ಅಥವಾ ನಿಮಗೆ ಇಷ್ಟವಾದಂತಹ ಒಂದು ಹೆಸರನ್ನು ನೀವು ಇಟ್ಕೊಳ್ತೀರಿ ಅಂದರೆ, ಅಂಬಿಗರ ಚೌಡ ಏನಂತವ ತನ್ನ ಹೆಸರನ್ನೇ ಅಂಕಿತನಾಮ ಇಟ್ಕೊಂಡ. ಅವರ ಅಂಕಿತನಾಮದಲ್ಲಿ ಸ್ಥಳೀಯ ಲಿಂಗಗಳು ಅಥವಾ ಸ್ಥಳೀಯ ಊರಿನ ಹೆಸರು ಇಟ್ಕೊಂಡ್ರು ಅಂದರೆ ಅವರು ಸ್ಥಾವರ ಲಿಂಗದ ಆರಾಧಕರಲ್ಲ, ಅವರು ದೇವಸ್ಥಾನದ ಆರಾಧಕರಲ್ಲ. ಅಲ್ಲವಾಗಿಯೇ ಅವರು ದೇವಾಲಯಗಳ ವಿರುದ್ಧ ತಿರುಗಿ ಬಿದ್ದರು, ಜಾತಿಯ ವಿರುದ್ಧ ತಿರುಗಿ ಬಿದ್ದರು, ಲಿಂಗ ಅಸಮಾನತೆಯ ವಿರುದ್ಧ ತಿರುಗಿ ಬಿದ್ದರು, ಬಡವ ಬಲಿದಾನವದರ ವಿರುದ್ಧ ತಿರುಗಿ ಬಿದ್ದರು, ದುಡಿಯದೆ ಕುಂತು ತಿನ್ನುವವರ ಬಂಡವಾಳ ಹೊರಗೆ ಹಾಕಿದ್ರಂತಕೊಂಡು ಹೇಳಿನೇ ಅವರನ್ನು ಅವತ್ತ ಎಳೆ ಊಟಿಗೆ ಒಳಪಡಿಸಲಾಯಿತು. ಕಂಡಲ್ಲಿ ಗುಂಡಿಟ್ಟು ಕೊಲ್ಲು ಅನ್ನುವ ರೀತಿಯಿಂದ ಅವ್ರನ್ನ ಅಲ್ಲಿ ವಚನಗಳಲ್ಲೇ ಬರ್ತದೆ. ಬಸವಣ್ಣ ಕಪ್ಪಡಿಗೆ, ಮುಕ್ತಾಯಿ, ನೀಲಮ್ಮ, ತುರ್ಗಾಯಿ, ರಾಮಣ್ಣ, ಯಾರ್ಯಾರು ಎಲ್ಲೆಲ್ಲಿ ಹೋದ್ರು, ಎಲ್ಲೆಲ್ಲಿ ಐಕ್ಯರಾದರು ಅನ್ನುವಂಥ ವಚನಗಳೇ ಇವೆ. ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಅದನ್ನೇ ಹೇಳಿದ್ರು ಅವರು. ರಾಮ ಪುರಾಣ ರಕ್ಕಸರಿಗೆ ಮಾಡಿ,
ಭಾರತ ಪುರಾಣ ಮಹಾಭಾರತ ಅಣ್ಣತಮ್ಮಂದಿರು ಜಗಳಾಡಿ ಸತ್ತಿದ್ದು. ದೇವ್ರು ಹೆಂಗಾತಾರ್ರಿ ಅಂದ್ರೆ ಅದೊಂದು ಮಹಾಕಾವ್ಯ. ಅಣ್ಣತಮ್ಮಂದಿರು